ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬಾಳೆಹಣ್ಣಿನ ಮಹತ್ವದ ಬಗ್ಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದು ಬಾಳೆಹಣ್ಣು ನಮ್ಮ ದೇಹದಲ್ಲಿ ಪಂಚಾಮೃತದ ರೀತಿ ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ಅದು ನಿಮಗೆ ಗೊತ್ತಾ? ಬಾಳೆಹಣ್ಣು ಮಕ್ಕಳಿಗೆ ತುಂಬ ಮುಖ್ಯ. ಬಾಳೆಹಣ್ಣು ಪ್ರತಿನಿತ್ಯ ಕೊಡುವುದರಿಂದ ಮಕ್ಕಳಿಗೆ ತುಂಬಾನೇ ವಿಟಮಿನ್ಸು ಪ್ರೋಟೀನ್ಸು ಸಿಗುತ್ತೆ. ನಮ್ಮ ವಿರಾಟ್ ಕೊಹ್ಲಿ ಅವರು ಯಾವುದೇ ದೇಶಕ್ಕೆ ಹೋದರೂ ಬಾಳೆಹಣ್ಣು ಕೊಡಿ ಅಂತಾರೆ. ಯಾಕೆ ಗೊತ್ತಾ ಫ್ರೆಂಡ್ಸ್? ಮಕ್ಕಳಿಗೆ ಹಣ್ಣುಗಳನ್ನು ಕೊಡುವುದು ತುಂಬ ಹೇಳುವುದು, ಅದರಲ್ಲಿಯೂ ಕೂಡ ಬಾಳೆಹಣ್ಣು ಕೊಡುವುದನ್ನು ಮರೆಯಬೇಡಿ. ಯಾಕೆಂದರೆ ನಮ್ಮ ವಿರಾಟ್ ಕೊಹ್ಲಿ ಯಾವುದೇ ದೇಶಕ್ಕೆ ಆಟಕ್ಕೆ ಹೋದರೂ ಕೂಡ ನಮಗೆ ಬಾಳೆಹಣ್ಣು ಕೊಡಿ ಅಂತ BBC ಅವರಿಗೆ ಕೇಳಿದರು. ಯಾಕೆಂದರೆ ಬಾಳೆಹಣ್ಣು ಆಂಟಿ ಡಿಪ್ರೆಷನ್. ಅಕಸ್ಮಾತ್ ಔಟ್ ಆದರೆ ಮನಸ್ಸಿಗೆ ಬೇಜಾರಾಗಿ ನೆಕ್ಸ್ಟ್ ಆಟ ಕೆಡಿಸಿಕೊಳ್ಳಬಾರದು ಅಂತ ಬಾಳೆಹಣ್ಣು ತಿಂದರೆ ಮೆದುಳಿನಿಂದ ಸಿರೋಟಿನ್ ಉತ್ಪತ್ತಿಯಾಗುತ್ತೆ. ಆಗ ಅದು ಬೇಜಾರು ಆಗದಂತೆ, ಡಿಪ್ರೆಷನ್ ಆಗದ ಹಾಗೆ ನೋಡಿಕೊಳ್ಳುತ್ತೆ. ಫ್ರೆಂಡ್ಸ್, ನಮಗೆಲ್ಲ ಗೊತ್ತು, ಇತ್ತೀಚಿನ ಮಕ್ಕಳಲ್ಲಿ ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿರುವವರು ನಮಗೆಲ್ಲ ಗೊತ್ತಿದೆ ಅಲ್ವಾ? ಅದರಲ್ಲಿಯೂ ಮೊಬೈಲ್ ಮುಟ್ಟಬೇಡ, ಓದು ಅಂತ ಹೇಳಿದ್ದಕ್ಕೆ ಸೂಸೈಡ್ ಮಾಡಿಕೊಂಡಿದ್ದಾರೆ. ಇಂಥ ಮಾನಸಿಕ ಒತ್ತಡ ಕಡಿಮೆಯಾಗಿ ಮಕ್ಕಳಲ್ಲಿ ಚಟುವಟಿಕೆಗಳು ಹೆಚ್ಚಾಗಬೇಕು ಅಂದರೆ ಬಾಳೆಹಣ್ಣು ಕೊಡಬೇಕು. ಅದರಲ್ಲಿ ಪಿಕ್ಟಾನ್ ಅಂತ ಇರುತ್ತೆ. ಅದು ನಮ್ಮ ಪಿಕ್ಟಿಕ್ ಅಲ್ಸರ್ನ ಹೀಲ್ ಮಾಡುತ್ತೆ. ಅಂದರೆ ಹೊಟ್ಟೆ ಹುಣ್ಣನ್ನು ಸರಿ ಮಾಡೋ ಶಕ್ತಿ ಬಾಳೆಹಣ್ಣಿಗೆ ಇದೆ. ಅದಲ್ಲದೆ ಬಾಳೆಹಣ್ಣು ಕಾನ್ಸ್ಟಿಪೇಷನ್ ಆಗದ ಹಾಗೆ ನೋಡಿಕೊಳ್ಳುವ ಶಕ್ತಿ ಬಾಳೆಹಣ್ಣಿಗೆ ಇದೆ. ಪಂಚಾಮೃತಗಳಲ್ಲಿ ಬಾಳೆಹಣ್ಣನ್ನು ಮಾತ್ರ ಬಳಸುತ್ತಾರೆ. ಪಂಚಾಮೃತ ಅಂದರೆ 5 ಹಣ್ಣುಗಳು: ಹಾಲು, ಮೊಸರು, ತಾಯಿ ಹಾಲು, ಹಸು ಹಾಲು, ಬಾಳೆಹಣ್ಣು. ಇದಕ್ಕೆ ನಾವು ಪಂಚಾಮೃತಗಳು ಅಂತ ಹೇಳುತ್ತೇವೆ. ಇಷ್ಟೆಲ್ಲ ಒಂದು ಬೆನಿಫಿಟ್ಸ್ ಇರೋ ನಮ್ಮ ಒಂದು ಬಾಳೆಹಣ್ಣನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಯಾವುದೇ ರೀತಿಯ ನಮ್ಮ ಬಾಡಿಗೆ ಆಗಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗುವುದಿಲ್ಲ. ಫ್ರೆಂಡ್ಸ್, ತುಂಬ ಒಳ್ಳೆ ಒಂದು ರಿಚ್ ಪ್ರೋಟೀನ್ ಅನ್ನು ನಮ್ಮ ಬಾಳೆಹಣ್ಣು ಹೊಂದಿದೆ ಅಂತಾನೆ ಹೇಳಬಹುದು. ಫ್ರೆಂಡ್ಸ್, ಅದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಕೆ ಇದೆ, ತುಂಬಾನೇ ಒಳ್ಳೆ ರಿಚ್ ಫೈಬರ್ ಇದೆ. ಫ್ರೆಂಡ್ಸ್, ನಮ್ಮ ಒಂದು ಬಾಳೆಹಣ್ಣಿನಲ್ಲಿ ಮಕ್ಕಳಿಗೆ ಬನಾನಾ ಕೊಡೋದ್ರಿಂದ ತುಂಬಾನೇ ಕೆಮ್ಮು ಕಫ ಆಗುತ್ತೆ. ನಮ್ಮ ಮನೇಲಿ ಕೊಡೋದಿಲ್ಲ ಅಂತ ತುಂಬ ಒಂದು ಮಿಟ್ಸ್ ಅನ್ನ ನಮ್ಮ ಒಂದು ಹಿರಿಯರು ಹೇಳ್ಬಿಟ್ಟಿದ್ದಾರೆ. ಮಗುಗೆ ಮಾತ್ರ ನೀನು ಬಾಳೆಹಣ್ಣು ಕೊಡಬೇಡ, ಅದರಿಂದ ಕಫ ಕಟ್ಟುತ್ತೆ ಅಂತ. ಅದು ದೊಡ್ಡ ಸುಳ್ಳಾಗಿದೆ. ಫ್ರೆಂಡ್ಸ್, ಸೈನ್ಸಿನ ಪ್ರಕಾರ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಅಂತ ಇವತ್ತವರೆಗೂ ಯಾವುದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಿಲ್ಲ. ಸೊ ಬಾಳೆಹಣ್ಣು ಕೊಡುವುದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಆಫ್ಟರ್ 6 ಮಂತ್ಸು ಪ್ರತಿಯೊಂದು ಮಗುಗೆ ನಾವು ಪ್ಯೂರಿ ಟೈಪಲ್ಲಾಗಲಿ, ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡೇ ಆಗಲಿ, ಇಲ್ಲ ಒಂದು ಮಿಲ್ಕ್ ಶೇಪಲ್ಲಾಗಲಿ ನಾವು ಬಾಳೆಹಣ್ಣನ್ನು ಕೊಡುವುದರಿಂದ ಮಗುವಿಗೆ ಕಾನ್ಸ್ಟಿಪೇಷನ್ ಆಗೋದ ರೀತಿ ನೋಡಿಕೊಳ್ಳುತ್ತೆ. ಮತ್ತು ಇದರಲ್ಲಿ ತುಂಬಾ ಜಾಸ್ತಿ ಫೈಬರ್ ಅಂಶ ಜಾಸ್ತಿ ಹೊಂದಿದೆ. ಫ್ರೆಂಡ್ಸ್, ಈ ಒಂದು ಫೈಬರಿಂದ ನಮಗೆ ಮಗುಗೆ ಆಗಲಿ ನಮ್ಮ ಬಾಡಿಗೆ ಆಗಲಿ ಕಾನ್ಸ್ಟಿಪೇಷನ್ ಆಗುವುದಿಲ್ಲ. ಕಾನ್ಸ್ಟಿಪೇಷನ್ ಆಗದ ರೀತಿ ಒಂದು ನಮ್ಮ ಈ ಬಾಳೆಹಣ್ಣು ನಮ್ಮ ಬಾಡಿಯಲ್ಲಿ ಸಹಾಯ ಮಾಡುತ್ತದೆ. ಫ್ರೆಂಡ್ಸ್, ಇಷ್ಟೆಲ್ಲ ಉತ್ತಮ ಅಂಶ ಹೊಂದಿದೆ. ಪ್ರತಿನಿತ್ಯ ನಾವು ಆಫ್ಟರ್ 6 ಮಂತ್ಸ್ ನಮ್ಮ ಮಕ್ಕಳಿಗೆ ಆಗಲಿ ಇಲ್ಲ ನಾವೇ ದೊಡ್ಡವರೇ ಆಗಲಿ ತಿನ್ನೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸು ಆಗುವುದಿಲ್ಲ. ಈ ಒಂದು ಬಾಳೆಹಣ್ಣಿನಲ್ಲಿ ವೇಟ್ ಗೇನ್ ಸಮೇತ ಜಾಸ್ತಿ ಆಗುತ್ತೆ. ಯಾರೆಲ್ಲ ವೇಟ್ ಗೇನ್ಗೆ ಪ್ಲ್ಯಾನ್ ಮಾಡ್ತಿದ್ದೀರೋ ಪ್ರತಿನಿತ್ಯ ಒಂದು ಗ್ಲಾಸ್ ಹಾಲಿನ ಜೊತೆ 2 ಬಾಳೆಹಣ್ಣು ಸೇವನೆ ಮಾಡೋದರಿಂದ ಒಳ್ಳೆ ವೇಟ್ ಗೇನ್ ಆಗುತ್ತೆ ಸ್ನೇಹಿತರೆ. ಹೌದು, ಬಾಳೆಹಣ್ಣನ್ನು ಕೊಡಬೇಕು. ಆದರೆ ಯಾವ ಬಾಳೆಹಣ್ಣನ್ನು ಮಕ್ಕಳಿಗೆ ಕೊಡಬೇಕು ಅಂದರೆ ಚಿಕ್ಕ ಬಾಳೆಹಣ್ಣನ್ನು ಕೊಡಬೇಕು. ಚಿಕ್ಕ ಬಾಳೆಹಣ್ಣು ಅಂದರೆ ಏಲಕ್ಕಿ ಬಾಳೆಹಣ್ಣು ಚಿಕ್ಕದು ಬರುತ್ತಲ್ವಾ, ಹೌದು ಒಪ್ಕೊತೀನಿ. ದೊಡ್ಡ ಬಾಳೆಹಣ್ಣನ್ನು ಕೊಡಬಾರ್ದು. ದೊಡ್ಡ ಬಾಳೆಹಣ್ಣನ್ನು ದೊಡ್ಡವರು ಸೇವನೆ ಮಾಡೋದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಬಟ್ ಮಕ್ಕಳಿಗೆ ಚಿಕ್ಕ ಬಾಳೆಹಣ್ಣು ಕೊಡುವುದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸ್ನೇಹಿತರೆ. ಏಲಕ್ಕಿ ಬಾಳೆಹಣ್ಣು ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ನೆಗಡಿನೇ ಆಗಲಿ, ಕಫಾನೇ ಆಗಲಿ, ಕೆಮ್ಮೆ ಆಗಲಿ ಏನೂ ಬರೋದಿಲ್ಲ. ಮತ್ತು ಒಂದು ವಿಷಯ ಏನಂದರೆ ಮಕ್ಕಳಿಗೆ ಸೆಲ್ಫ್ ಈಟಿಂಗ್ ಮಾಡೋದನ್ನು ನಾವು ಕಲಿಸ್ಬೇಕು. ಫ್ರೆಂಡ್ಸ್, ಆಫ್ಟರ್ 6-7 ಮಂತ್ಸ್ ಆದಮೇಲೆ ಸೆಲ್ಫ್ ಈಟಿಂಗ್ ಲಿಟಲ್ ಬಿಟ್ ಅವ್ರು ಎಷ್ಟು ಅವರೇ ಸೇವನೆ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಫೈಬರ್ ಕಂಟೆಂಟ್ ಸಿಗುತ್ತೆ. ಸೆಲ್ಫ್ ಈಟಿಂಗ್ ಅವ್ರಿಗೆ ಹ್ಯಾಬಿ ಆಗುತ್ತೆ. ಈ ಥರ ತಿನ್ನೋ ಒಂದು ರೂಢಿ ನಾವು ಮಾಡಿಸೋದ್ರಿಂದ ಆಟೋಮೆಟಿಕ್ಕಾಗಿ ಹೌದು ಸ್ವಲ್ಪ ಮಕ್ಕಳು ಗಲೀಜು ಮಾಡ್ತಾರೆ ಒಪ್ಕೋತೀನಿ. ಬಟ್ ನಾವು ಸೆಲ್ಫ್ ಈಟಿಂಗನ್ನು ಕಲಿಸ್ಬೇಕಾಗಿರುತ್ತೆ. ಪ್ರತಿ ಸಲ ನಾವೇ ತಿನ್ನಿಸೋದು ಒಳ್ಳೆಯದಲ್ಲ. ಅವ್ರಿಗೂ ಕೈಯಿಂದ ತಿನ್ನೋ ಒಂದು ಅಭ್ಯಾಸನ ಮಾಡೋದ್ರಿಂದ ಅವ್ರಿಗೂ ತಿನ್ನೋ ಒಂದು ಚಟುವಟಿಕೆಗಳನ್ನು ಅಳವಡಿಸ್ಕೊತಾರೆ. ಅವರಿಗೆ ತಿನ್ನೋ ಒಂದು ಜ್ಞಾಪಕ ಶಕ್ತಿ ಅಂದರೆ ಮೆದುಳಿಗೆ ಬರುತ್ತೆ, ಹೌದು ನಮ್ಮ ಕೈಯಿಂದ ನಾವು ತಿನ್ನಬಹುದಲ್ಲವಾ ಅಂತ. ಸೊ ಅದಕ್ಕೆ ಅವರ ಗಮನಕ್ಕೆ ಕೊಡಬೇಕು. ಫ್ರೆಂಡ್ಸ್, ಸೊ ನೋಡಿದ್ರಲ್ಲ ಬಾಳೆಹಣ್ಣಿನಲ್ಲಿ ಎಷ್ಟು ಎಲ್ಲ ಒಳ್ಳೆ ಮಹತ್ವದ ಬೆನಿಫಿಟ್ಸ್ ಇದೆ. ಅದಕ್ಕೆ ಹೇಳೋದು ಬಾಳೆಹಣ್ಣು ನಮ್ಮ ದೇಹದಲ್ಲಿ ಪಂಚಾಮೃತದ ರೀತಿ ಕೆಲಸ ಮಾಡುತ್ತೆ ಅಂತ. ಅದು ಯಾವುದೇ ರೀತಿಯ ಸುಳ್ಳಲ್ಲ. ಫ್ರೆಂಡ್ಸ್, ಸೊ ಇಷ್ಟೊತ್ತು ನನ್ನ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.